ಮುನೇಶ್ವರ ಮೂರ್ತಿಯನ್ನ ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆ. ಬೊಮ್ಮನಹಳ್ಳಿಯ ರೂಪೇನ ಅಗ್ರಹಾರದಲ್ಲಿ ನಡೆದಂತ ಘಟನೆ ಇದು. ನೂರಾರು ವರ್ಷಗಳಿಂದ ಪೂಜೆ ಸಲ್ಲಿಸ್ತಾ ಇದ್ರು ಈ ಮೂರ್ತಿಗೆ ಗ್ರಾಮಸ್ಥರು. ಮುನೇಶ್ವರ ಮೂರ್ತಿಯನ್ನ ಧ್ವಂಸ ಮಾಡಿದ್ದಾರೆ ಕಿಡಿಗೇಡಿಗಳು. ಬೊಮ್ಮನಹಳ್ಳಿಯ ರೂಪೇನ ಅಗ್ರಹಾರದಲ್ಲಿ ನೂರಾರು ವರ್ಷಗಳಿಂದ ಪೂಜೆ ಸಲ್ಲಿಸ್ತಾ ಇದ್ದಂತಹ ಮುನೇಶ್ವರ ಮೂರ್ತಿ ಇದು. ಪ್ರತಿ ವರ್ಷ ಅದ್ದೂರಿಯಾಗಿ ಗ್ರಾಮಸ್ಥರು ಹಬ್ಬ ಆಚರಿಸ್ತಾ ಇದ್ರು. ಬೆಳಿಗ್ಗೆ ಪೂಜೆ ಮಾಡೋದಕ್ಕೆ ಮಂಟಪದ ಬಳಿ ಬಂದಾಗ ಶಾಕ್ ಆಗಿದೆ ಗ್ರಾಮಸ್ಥರಿಗೆ. ಘಟನೆ ನಡೆದಂತ ಸ್ಥಳಕ್ಕೆ ಬಿಜೆಪಿ ಶಾಸಕ ಸತೀಶ್ ರೆಡ್ಡಿ ಭೇಟಿ ನೀಡಿದ್ದಾರೆ. ಪ್ರತಿ ವರ್ಷ ಗ್ರಾಮಸ್ಥರು ಅದ್ದೂರಿಯಾಗಿ ಹಬ್ಬ ಆಚರಣೆ ಮಾಡ್ತಾ ಇದ್ರು. ಬೆಳಿಗ್ಗೆ ಮಂಟಪದ ಬಳಿ ಬಂದಿದ್ದಾರೆ ಪೂಜೆ ಮಾಡೋದಕ್ಕೆ ಅಂತ. ಆಗ ಗ್ರಾಮಸ್ಥರಿಗೆ ಶಾಕ್ ಆಗಿದೆ. ನೂರಾರು ವರ್ಷಗಳಿಂದ ಮುನೇಶ್ವರ ಮೂರ್ತಿಗೆ ಗ್ರಾಮಸ್ಥರು ಪೂಜೆ ಸಲ್ಲಿಸ್ತಾ ಇದ್ರು. ಈಗ ನೋಡಿದ್ರೆ ಮುನೇಶ್ವರ ಮೂರ್ತಿಯನ್ನೇ ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆ. ಬೊಮ್ಮನಹಳ್ಳಿಯ ರೂಪೇನ ಅಗ್ರಹಾರದಲ್ಲಿ ನಡೆದಂತ ಘಟನೆ, ಶಾಸಕ ಸತೀಶ್ ರೆಡ್ಡಿ ಘಟನೆ ನಡೆದಂತ ಸ್ಥಳಕ್ಕೆ ಭೇಟಿ ನೀಡಿದ್ರು. ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ವರ್ಷಗಳಿಂದ ಪೂಜೆ ಸಲ್ಲಿಸಿಕೊಂಡು ಬಂದಂತಹ ಮುನೇಶ್ವರ ಮೂರ್ತಿಯನ್ನೇ ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆ. ಮೂರ್ತಿ ಧ್ವಂಸ, ಕಿಡಿಗೇಡಿಗಳ ಕೃತ್ಯಕ್ಕೆ ಗ್ರಾಮಸ್ಥರ ಆಕ್ರೋಶ ವ್ಯಕ್ತವಾಗಿದೆ. ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಅಂತ ಬಂದಾಗಲೇ ಗೊತ್ತಾಗಿದ್ದು ಗ್ರಾಮಸ್ಥರಿಗೆ, ರೂಪೇನ ಅಗ್ರಹಾರದ ಆರಾಧ್ಯ ದೈವ ಈ ಮುನೇಶ್ವರ ಸ್ವಾಮಿ. ಮತಾಂಧರು ಅಥವಾ ಭೂ ಕಬಳಿಸೋದಕ್ಕೆ ಕಿಡಿಗೇಡಿಗಳು ಇಂಥ ಕೃತ್ಯ ನಡೆಸಿರಬಹುದು ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಘಟನೆ ಬಗ್ಗೆ ಗ್ರಾಮಸ್ಥರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಿಡಿಗೇಡಿಗಳ ಬಂಧನ ಆಗಬೇಕು ಅಂತ ಶಾಸಕ ಸತೀಶ್ ರೆಡ್ಡಿ ಆಗ್ರಹಿಸಿದ್ದಾರೆ. ಮೂರ್ತಿ ಧ್ವಂಸ ಮಾಡಿದ್ದು ಕಿಡಿಗೇಡಿಗಳ ಕೃತ್ಯಕ್ಕೆ ಗ್ರಾಮಸ್ಥರ ಆಕ್ರೋಶ ವ್ಯಕ್ತವಾಗಿದೆ. ಬೆಳಿಗ್ಗೆ ಪೂಜೆ ಮಾಡೋದಕ್ಕೆ ಅಂತ ಬಂದಾಗಲೇ ಮೂರ್ತಿ ಧ್ವಂಸ ಆಗಿರೋದು ಗ್ರಾಮಸ್ಥರಿಗೆ ಗೊತ್ತಾಗಿರೋದು. 300-400 ವರ್ಷಗಳ ಒಂದು ಇತಿಹಾಸ ಇರುವಂಥ ಈ ಮುನೇಶ್ವರ ದೇವಸ್ಥಾನ ರೂಪನಗರ ಸರ್ವೆ ನಂಬರ್ 4 ಪಕ್ಕದಲ್ಲಿ ಬರುವಂಥ ಸರ್ಕಾರಿ ಜಾಗದಲ್ಲಿ ಈ ದೇವಸ್ಥಾನ ಇದೆ. ಆ ವಿಗ್ರಹಕ್ಕೆ ಏನೂ ತೊಂದರೆ ಆಗಿರಲಿಲ್ಲ. ನಿನ್ನೆ ಸಂಜೆನೂ ಆಗಿರಲಿಲ್ಲ. ನಿನ್ನೆ ರಾತ್ರಿ ಮಳೆ ಬರೋಂಥ ಸಂದರ್ಭದಲ್ಲಿ, ಯಾರು ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ಇಲ್ಲಿ ಆ ದೇವಸ್ಥಾನದ ವಿಗ್ರಹಗಳನ್ನು ಕಿತ್ತಾಕುವಂಥದ್ದು ಮತ್ತು ವಿರೂಪಗೊಳಿಸೋವಂಥ ಕೆಲಸ ಮಾಡಿದ್ದಾರೆ. ಅವ್ರು ಯಾರೇ ಇದ್ರೂ ಕೂಡ ಒಳಗಡೆ ಹಾಕುವಂಥ ಕೆಲಸವನ್ನು ಮಾಡಬೇಕು. ಅನುಮಾನ ಇರೋವಂಥದ್ರ ಬಗ್ಗೆ ಈಗಾಗಲೇ ನಾವು ಪೊಲೀಸರನ್ನು ತಿಳಿಸಿದ್ದೇವೆ. ಯಾರು ಈ ಜಮೀನನ್ನು ತುಂಬ ವರ್ಷಗಳಿಂದ ಈ ಜಮೀನಲ್ಲಿ ಇದ್ದಾರೆ, ಅವರು ಈ ದೇವಸ್ಥಾನ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನೂರಾರು ವರ್ಷಗಳಿಂದ ಪೂಜೆ ಸಲ್ಲಿಸಿಕೊಂಡು ಬಂದಂತಹ ಮುನೇಶ್ವರ ಸ್ವಾಮಿಯ ಮೂರ್ತಿ ಇದು. ಇದ್ದಕ್ಕಿದ್ದಂತೆ ಇದನ್ನ ಧ್ವಂಸ ಮಾಡ್ತಾರೆ ಅಂದ್ರೆ ಏನ್ ಕಾರಣ? ಯಾರು ಮಾಡಿರೋದು? ಗ್ರಾಮಸ್ಥರು ಹೇಳ್ತಿರೋದೇನು? ಶ್ವೇತಾ, ಎಂತ ಮನಸ್ಥಿತಿಯ ಇರಬಹುದು? ನೂರಾರು ವರ್ಷಗಳಿಂದ ಸಹಜವಾಗಿ ನಮ್ಮ ಗ್ರಾಮಗಳಲ್ಲಿ ನಮ್ಮ ಪೂರ್ವಜರೆಲ್ಲರೂ ಕೂಡ ಮುನೇಶ್ವರನನ್ನ ಇಟ್ಟು ಮುನೇಶ್ವರ ಗ್ರಾಮವನ್ನ ಕಾಯ್ತಾನೆ ಎನ್ನುವಂತಹ ನಂಬಿಕೆ ಇದು. ಊರ ಮಧ್ಯದಲ್ಲೋ ಅಥವಾ ಊರ್ ಬಾಗಿಲಿನಲ್ಲೋ ಇಡ್ತೇವೆ, ಪೂಜಿಸ್ತೇವೆ, ಮತ್ತು ಊರು ಕೊನೆಯಲ್ಲೂ ಕೂಡ ಪೂಜಿಸ್ತೇವೆ. ಇಲ್ಲಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ರೂಪೇನ ಅಗ್ರಹಾರದಲ್ಲಿರ್ತಕ್ಕಂತಹ ಈ ಒಂದು ಮುನೇಶ್ವರ ದೇವಸ್ಥಾನ ಇದು ಗುಡಿಸಲಿನಂತ ಇದೆ. ಇದು ಪುರಾತನ ಕಾಲದಿಂದ ನೂರಾರು ವರ್ಷಗಳಿಂದ ಪೂಜೆ ಮಾಡ್ಕೊಂಡ್ ಬಂದಿರ್ತಕ್ಕಂತಹದ್ದು. ಇಲ್ಲಿ ರಾತ್ರಿ ಕಿಡಿಗೇಡಿಗಳು ಈ ಒಂದು ದೇವಸ್ಥಾನದಲ್ಲಿದ್ದಂತ ಮೂರ್ತಿಗಳನ್ನ ಹೊರಗಡೆ ಎಸೆದಿದ್ದಾರೆ. ಹಾಗೆ ಒಳಗಡೆ ನೆಲಸಮ ಮಾಡಿದ್ದಾರೆ. ಇದು ವಿಕೃತಿಯನ್ನ ಮೆರೆದಿದ್ದಾರೆ. ಹಿಂದೂ ದೇವರುಗಳು ಅಥವಾ ಹಿಂದೂ ದೇಗುಲಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಿದ್ದಾರಾ, ಅಥವಾ ಇದು ಸರ್ಕಾರಿ ಜಮೀನು ಅಂತ ಕೂಡ ಹೇಳ್ತಾ ಇದ್ದಾರೆ. ಜಮೀನನ್ನ ಕಬಳಿಸೋದಕ್ಕೆ ಏನಾದ್ರು ಏನು ಭೂ ಕಬಳಿಕೆದಾರರು ಏನಾದ್ರು ಈ ಒಂದು ದೇವಾಲಯನ ಧ್ವಂಸ ಮಾಡಿದ್ರ, ಇಲ್ಲಂತಂದ್ರೆ ಇದೊಂದಷ್ಟು ಮುಸ್ಲಿಂ ಬಾಹುಳ್ಯ ಉಳ್ಳಂತಹ ಪ್ರದೇಶ ಇದಾಗಿದೆ. ಏನಾದ್ರು ವಿಕೃತಿ ಮನಸ್ಸಿನವ್ರು ಏನಾದ್ರು ಇದನ್ನ ಮಾಡಿದ್ರೆ ಎನ್ನುವಂಥದ್ದು ಒಂದಷ್ಟು ಗೊಂದಲಗಳಿಗೆ ಕಾರಣ ಆಗಿದೆ. ವಿಷಯ ತಿಳಿಸಿದ್ರೆ ಬೊಮ್ಮನಹಳ್ಳಿ ಶಾಸಕರಾದಂತಹ ಸತೀಶ್ ರೆಡ್ಡಿ ಅವರು ಸ್ಥಳಕ್ಕೆ ಬಂದ್ರು. ಮತ್ತೆ ಇಲ್ಲಿ ಪರಿಶೀಲನೆ ಮಾಡಿ ಪೊಲೀಸ್ನವ್ರಿಗೆ ತುಂಬಾ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಟ್ಟರು. ಇದು ಯಾರೇ ಮಾಡಿರ್ಲಿ ಅವರನ್ನ ನೀವು, ಇದು ಅತ್ಯಂತ ಸೂಕ್ಷ್ಮವಾದಂತ ವಿಷಯ ಆಗಿದೆ. ಹಾಗಾಗಿ ಆ ಒಂದು ಕಿಡಿಗೇಡಿಗಳನ್ನ ಬಂಧಿಸಲೇಬೇಕು, ಅವರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿದ್ರೆ ಬೊಮ್ಮನಹಳ್ಳಿಯ ಪೊಲೀಸ್ನವರಿಗೆ ಅವರು ಸೂಚನೆಗಳನ್ನ ಕೊಟ್ಟರು. ಬೆಳಗ್ಗೆ ಯಾವಾಗ ಈ ಒಂದು ವಿಷಯ ಬೆಳಕಿಗೆ ಬರ್ತಾ ಇದ್ದಂತೆ ಇಡೀ ಗ್ರಾಮಸ್ಥರನ್ನು ಒಂದ್ ಕಡೆ ಸೇರ್ಕೊಂಡ್ರು. ಕೆಲ ಕಾಲದಲ್ಲಿ ಉದ್ವಿಗ್ನ ಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಅಂದ್ರೆ ಪೂರ್ವಜರು ಪೂಜಿಸ್ಕೊಂಡು ಬರ್ತಾ ಇದ್ದಂತಹ ಈ ಒಂದು ದೇಗುಲದ ಮೂರ್ತಿಗಳನ್ನ ಧ್ವಂಸ ಮಾಡಿರ್ತಕ್ಕಂಥದ್ದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ ಶ್ವೇತಾ.
ಈಗ ಪೊಲೀಸ್ನವ್ರು ಏನ್ ಮಾಡ್ತಾರೆ, ಆ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಿದ್ದೇನೆ, ಅವರಿಗೆ ಶಿಕ್ಷೆಗೆ ಗುರಿಪಡಿಸ್ತಾರ ಅನ್ನುವಂಥದ್ದು ಏನು ಕಾದ್ ನೋಡ್ಬೇಕಾಗಿದೆ ಶ್ವೇತಾ. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.